ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯಚರಣ ಅರವಿಂದಕ್ಕೆ ಸಾಷ್ಟಾಂಗ ಪ್ರಣಿಪಾತವನ್ನು ಮಾಡುತ್ತಾ ರಾಜಾರಾಮ್ ಮಹಾರಾಜ್ರವರ ಸದ್ಗುರುಗೆ ಶರಣು ಹೋದರೆ ಏನಪ್ಪ ಆಗತ್ತೆ ಅನ್ನೋದನ್ನು ಈ ಅಭಂಗದ ಮುಖಾಂತರ ನಮಗೆ ನಮ್ಮ ಮನಸ್ಸಿಗೆ ಅವರು ಬೋಧನೆಯನ್ನು ಮಾಡುತ್ತಾರೆ, ತಿಳಿಸುತ್ತಾರೆ. ಅವರು ಏನು ಸ್ವಾಮಿಯಲ್ಲಿ ಒಂದಾದ ಮೇಲೆ ಆ ಬ್ರಹ್ಮಾನಂದವನ್ನು ಏನು ಅನುಭವಿಸಿದ್ರೋ ಆ ಆನಂದವನ್ನು, ಪರಮಾನಂದವನ್ನು ಅವರಿಗೆ ತೃಪ್ತಿಯಾದಷ್ಟು, ಏಕೆಂದರೆ ಆ ಪರಮಾತ್ಮನ ಆನಂದ ಅದು ಇಟ್ ಈಸ್ ನೆವರ್ ಕ್ವೆಂಚಬಲ್, ಯಾವತ್ತಿಗೂ ಅದು ತೃಪ್ತಿ ಆಗೋದೇ ಇಲ್ಲ. ಆದರೆ ಅದು ಒಮ್ಮೆ ಪಡ್ಕೊಂಡ ಮೇಲೆ ಅದರ ಆನಂದವನ್ನು ಇತರರಿಗೆ ಹಂಚು ಅಂತ ಸದ್ಗುರುನಾಥ ಚಿದಂಬರ ಅವರಿಗೆ ಕೆಲಸ ಕೊಟ್ಟಿದ್ದನ್ನು ಇಡೀ ಜಗತ್ತಿಗೆ ಅವರು ಚಿದಂಬರನ ಪ್ರೇಮ, ಭಕ್ತಿ, ಜ್ಞಾನದ ಊಟವನ್ನು ಎಲ್ಲರಿಗೆ ಉಣಿಸಿದ್ರವರು. ಅದಕ್ಕೆ ನಾವು ಎಷ್ಟು ನಮ್ಮ ಒಂದು ಜನ್ಮದ ಸಾರ್ಥಕತೆ ಅಥವಾ ನಮ್ಮ ಅನಂತ ಜನ್ಮದ ಪುಣ್ಯ ಏನಪ್ಪ, ಸದ್ಗುರು ದಾಸಶ್ರೇಷ್ಠ ರಾಜಾರಾಮ್ ಮಹಾರಾಜರವರ ಅಭಂಗವನ್ನು ನಮಗೆ ಕಣ್ಣಾರೆ ನೋಡಲಿಕ್ಕೆ, ಓದಲಿಕ್ಕೆ, ಚಿಂತನೆ ಮಾಡಲಿಕ್ಕೆ, ಈ ಬಾಯಿಂದ ಅಭಂಗವನ್ನು ಹೇಳಲಿಕ್ಕೆ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಚಿದಂಬರ ಯಾರು ಅಂತ ತಿಳಿಸ್ಕೊಟ್ಟಿದ್ದು ಆ ಸಂತ ಶ್ರೇಷ್ಠ. ಅವನು ಚಿದಂಬರ ಯಾರು ಅಂತ ಹುಡುಕೊಂಡು ಹೋದ. ಆ ಹುಡುಕೊಂಡೋಗಿ ಕಷ್ಟಪಟ್ಟು ಇಷ್ಟೊಂದೆಲ್ಲ ಆ ಒಂದು ಪ್ರಯಾಣವನ್ನು ಅವರು ಯಾವಾಗ ಅಭಂಗದಲ್ಲಿ ವರ್ಣನೆ ಮಾಡ್ತಾರೋ ಆ ಕಷ್ಟಗಳನ್ನು ನೋಡಿದ್ರೆ ನಮಗೆ ಅನಾಯಾಸವಾಗಿ ಏನು ಕೊಟ್ಟಿದ್ದಾರೆ ರಾಜಾರಾಮ್ ಮಹಾರಾಜರು, ಸ್ವಾಮಿನ ಕೈಯಲ್ಲಿ ತಂದು ಕೊಟ್ಟುಬಿಟ್ಟಿದ್ದಾರೆ. ಹೇಗೆ ನಮಗೆ ಛಪ್ಪನ್ ಭೋಗ ಅನ್ನೋಣ ಅಥವಾ ಬೊಫೆ ಸಿಸ್ಟಮ್ನಲ್ಲಿ ಎಲ್ಲ ನಮ್ಮ ಪ್ಲೇಟಲ್ಲಿ ಹಾಕ್ಕೊಟ್ಟು ಬಿಟ್ಟಿರ್ತಾನೆ ಭಗವಂತ, ಚಮಚ ಹಾಕ್ಕೊಂಡು ನಾವು ತಿನ್ನೋದಷ್ಟೇ ಕೆಲಸ ನಮ್ದು ಇರೋದು. ಅದರಂತೆ ನಮಗೆ ರಾಜಾರಾಮ್ ಮಹಾರಾಜರು ಸ್ವಾಮಿನ ಅನಾಯಾಸೆ ನಮಗೆ ಕೊಟ್ಟುಬಿಟ್ಟೆ ಅವ್ರ ಕೈಯಲ್ಲಿ. ತಗೊಳ್ರಪ್ಪ, ಸ್ವಾಮಿನ ನಿಮಗೆ ಕೊಡ್ತಾ ಇದ್ದೀನಿ. ನಾವೇನು ಮಾಡಬೇಕಾಗಿದೆ? ನಾವು ಏನು ಮಾಡೋ ಹಂಗಿಲ್ಲ. ಕಷ್ಟಪಡಬೇಕಾಗಿದೆಯಾ? ಇಲ್ಲ. ದೂರ ದೂರ ಹೋಗಬೇಕಾಗಿದೆಯಾ? ಇಲ್ಲ. ಅದು ಮನೆ ತನಕ ಬಂದು ನಮಗೆ ಮನೆಯಲ್ಲೇ ಇವತ್ತಿನ ಒಂದು ಆ ಡಿಜಿಟಲ್ ಮೀಡಿಯಾಗೂ ನಾವು ಧನ್ಯವಾದವನ್ನು ಅರ್ಪಿಸಬೇಕು. ಆ ಡಿಜಿಟಲ್ ಮೀಡಿಯಾ ಮುಖಾಂತರ ಮನೆಯಲ್ಲಿ ಕೂತೆ ನಮಗೆ ಅಭಂಗವನ್ನು ದೊರಕಿಸ್ಕೊಡ್ತಾನೆ ಪರಮಾತ್ಮ. ನೀನೆಲ್ಲೋ ಅದನ್ನು ಹುಡುಕೊಂಡು ಬೇರೆ ಕಡೆ ಹೋಗಬೇಕಾಗಿಲ್ಲ. ನಿನ್ನ ಮನೆ ತನಕ ಯಾರ್ದೋ ಮೂಲಕ ನಿನಗೆ ವಾಟ್ಸಪ್ಪಲ್ಲಿ ತಲುಪಿಸ್ತೀನಲ್ಲಪ್ಪ. ಅದನ್ನು ಬರ್ಕೋ, ಅದನ್ನು ಕೊಂಡಾಡು, ಶ್ರವಣ ಮಾಡು, ಚಿಂತನ ಮಾಡು, ಮನನ ಮಾಡು. ನಿನ್ನ ರಕ್ತದ ಕಣಕಣಗಳಲ್ಲಿ ಚಿದಂಬರನ ಸಮಾವಿಷ್ಟ ಮಾಡಿಕೊಂಡು ಬಾಕಿ ಇದೆಲ್ಲವನ್ನು ತೆಗೆದು ಆಚೆ ಉಚ್ಚಾಟನವನ್ನು ಮಾಡು ಅನ್ನೋದಕ್ಕೆ ನಾವು ದಾಸಶ್ರೇಷ್ಠರಿಗೆ ಭಕ್ತಿಪೂರ್ವಕವಾಗಿ ವಂದನೆಯನ್ನು ಮಾಡಬೇಕು, ಅವರನ್ನು ಪ್ರಾರ್ಥನೆ ಮಾಡಬೇಕು. ನೀವೇನು ಆನಂದವನ್ನು ಪಡ್ಕೊಂಡು ಉಣ್ಣಿದ್ರಿ ಅದನ್ನು ಆನಂದವನ್ನು ನಮಗೂ ದೊರಕಿಸ್ಕೊಡಿ, ನಿಮ್ಮ ಕೃಪಾದೃಷ್ಟಿ ನಮ್ಮ ಮೇಲೆ ಬೀರಲಿ ಅಂತ ಹೇಳುತ್ತಾ ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು ಎಲ್ಲರೂ ಸೇರಿ ನೋಡೋಣ. ಅನಂತ ಜನ್ಮಿ ಕಷ್ಟ ಕರೋನಿ ಶ್ರೀಣತಿ ತೇಣೇನ ವೇಚಿ ಆತ್ಮಸುಖ ಪ್ರಾಪ್ತಿ ಶರಣಜಾತ ಸದ್ಗುರು ಪ್ರತಿ ಬ್ರಹ್ಮಸುಖ ಪ್ರಾಪ್ತಿ ಅನಾಯಾಸೆ काही न करता प्रयत्न प्राप्त होय ज्ञानरत्न सद्गुरु सी जाता शरण चुकी जन्म मरण अनायासे. ಅನಾಯಾಸೆ ಅನಾಯಾಸೆ ಅಂದರೆ ವಿತೌಟ್ ಎನಿ ಎಫರ್ಟ್. ಏನೂ ಎಫರ್ಟ್ ಮಾಡಬೇಕಾಗಿಲ್ಲ ಮನಸ್ಸಿಗೆ ಇಲ್ಲಿ. ಯಾವಾಗ ಸದ್ಗುರುಷಿ ಜಾತಾ ಶರಣ, ಯಾರು ಹೋಗ್ಬೇಕು ಹಂಗಂದ್ರೆ ಶರಣು ಇಲ್ಲಿ. ನನ್ನ ದೇಹ, ಈ ದೇಹ ನಾನು ಅಂತ ಅಂದ್ಕೊಂಡಿರೋ ಭ್ರಾಂತಿ, ಆ ದೇಹ, ಆ ಮನಸ್ಸು ನಾನು 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 ಅಂತ ಮನಸ್ಸು, ಸೂಕ್ಷ್ಮವಾದ ಶರೀರ, ಇಂದ್ರಿಯಗಳು, ಮನಸ್ಸಿನ ಅಧೀನ ಆಗಿರದ ಇಂದ್ರಿಯಗಳು, ಗುಲಾಮಗಿರಿ ಮಾಡ್ತಿರೋದು ಆ ಇಂದ್ರಿಯಗಳು, ಬುದ್ಧಿ ತಾನು ವಿವೇಕ ಶೂನ್ಯ ಆಗಿ ಹೆಂಗೆ ಬೇಕೋ ಹಾಗೆ ವರ್ತನೆ ಮಾಡುವಂಥ ಬುದ್ಧಿ, ಇವೆಲ್ಲರೂ ಸೇರಿ ಹೋಗಿ ಆ ಸದ್ಗುರುಗೆ ಶರಣು ಹೋದಾಗ, ನತಮಸ್ತಕ ಆದಾಗ ಏನಾಗತ್ತೆ, ನಮ್ಮ ಜನ್ಮ ಮರಣದ ಚಕ್ರ, ಯಾರು ಜನ್ಮ ಮರಣದ ಚಕ್ರದಲ್ಲಿ ಸಿಕ್ಕಾಕೊಳ್ತಾ ಇರೋದು ಇಂದಿನ ಜನ್ಮಾಂತರದಿಂದ ಮನಸ್ಸು, ಆ ಸೂಕ್ಷ್ಮವಾದ ಶರೀರ, ಕಣ್ಣಿಗೆ ಗೋಚರ ಆಗೋದಿಲ್ಲ ಮನಸ್ಸು. ಆದರೆ ಆ ಮನಸ್ಸು ಏನು ವ್ಯಕ್ತಪಡಿಸುತ್ತೋ ಆ ಎಕ್ಸ್ಪ್ರೆಷನ್ ಕ್ಯಾನ್ ಬಿ ಸೀನ್ ಆನ್ ದಿಸ್ ಬಾಡಿ, ಆನ್ ದ ಫೇಸ್.
ಅದಕ್ಕೆ ನಾವು ಹೇಳ್ತೀವಿ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್. ನಮ್ಮ ಒಂದು ಮುಖದ ಹಾವಭಾವದಿಂದ ಇವ್ರ ಮನಸ್ಸಿಗೆ ಕಷ್ಟ ಆಗ್ತಿದೆಯೋ, ದುಃಖ ಆಗ್ತಿದೆಯೋ, ಅಳ್ತಿದ್ದಾರೋ, ಗೊಂದಲ ಇದೆಯೋ, ಅಸೂಯೆತನ ಇದೆಯೋ, ಅದು ಮುಖಮಂಡಲದ ಮೇಲೆ ಸ್ಪಷ್ಟವಾಗಿ ಎದ್ದು ಬರುತ್ತದೆ. ವ್ಯಕ್ತಪಡಿಸುವುದು ದೇಹ, ಗೋಳಾಟ ಗೊಂದಲ ಉಂಟಾಗಿರುವುದು ಮನಸ್ಸಿಗೆ. ಸೊ ಇದು ಭ್ರಾಂತಿಯಿಂದ ನಾವು ಆಚೆ ಬರಬೇಕು ಅಂದರೆ ಸದ್ಗುರುಗೆ ಆ ಮನಸ್ಸು ಶರಣು ಹೋಗಬೇಕು. ಅನಂತ ಜನ್ಮಿ ಕಷ್ಟಕರೋನಿ, ಅನಂತ ಜನ್ಮದಲ್ಲಿ ನಾವು ಕಷ್ಟಪಡ್ತಾ ಇದ್ದೀವಿ. ಕ್ಷೀಣತಿ ಅಂದರೆ ಕಷ್ಟಪಡ್ತಿದೆ ಅದು ಬಹಳ. ನಾನು ಮಾಡುತ್ತೇನೆ. ಇದು ಒಂದು ಜನ್ಮದಲ್ಲಿ ನಮ್ಮ ಹೋರಾಟ ನಡೀತಾ ಇಲ್ಲ. ನಾನು ಮಾಡಿದ ಕೆಲಸನ ಯಾರೋ ಇನ್ನೊಬ್ಬರಿಗೆ ಕೊಟ್ಬಿಟ್ಟು ಅವರಿಗೆ ವಾಹ್ ಅಂದ್ಬಿಟ್ರು. ಏನೋ ಒಂದು ಕೆಲಸದಲ್ಲಿ ನನ್ನ ತಪ್ಪಾಯಿತು, ನನಗೆ ಬೈದರು, ನಿಂದನೆ ಮಾಡಿದ್ರು, ಕ್ರಿಟಿಸೈಸ್ ಮಾಡಿದ್ರು. ಇದೇನು ಈ ಒಂದು ಜನ್ಮದಲ್ಲಿ ಆಗ್ತಿದೆಯಾ? ಪ್ರಪಂಚದಲ್ಲಾಗಿರಬಹುದು, ಪರಮಾರ್ಥದಲ್ಲಾಗಿರಬಹುದು. ಇದು ಕ್ಷೀಣತಿ. ಇದನ್ನು ಮಾಡ್ಕೋತಾ ಕಷ್ಟಪಟ್ಕೋತಾ ನಾನು ಮಾಡ್ತಾ ಇದ್ದೀನಿ, ನಾನು ದೇಹ ಇದ್ದೀನಿ ಅಂತ ಅಹಂಭಾವ ಹೊಂದಿ ತೇಣೆ ನವೇಚಿ ಆತ್ಮಸುಖ ಪ್ರಾಪ್ತಿ. ಅದರಿಂದ ಆತ್ಮಸುಖ ಪ್ರಾಪ್ತಿ ಆಗಲಿಲ್ಲ. ಆತ್ಮಸುಖ ಅಂದರೆ ಅದು ನಿರಂತರವಾಗಿ ಇರುವುದು, ನ್ಯಾಚುರಲ್ ಸ್ಟೇಟ್. ಆತ್ಮಸುಖ ಅಂದರೆ ಅದೇನಪ್ಪ ಒಂದು ಶಬ್ದದಲ್ಲಿ ಕಳ್ಕೊಂಡು ಹೋಗೋದಲ್ಲ. ನನ್ನ ಸ್ವಾಭಾವಿಕ ಗುಣಧರ್ಮ ಏನು? ಯಾವಾಗಲೂ ಆನಂದದಲ್ಲಿರೋದು. ಹೊರಗಡೆ ಏನೇ ಗೊಂದಲ ಆಗ್ತಿದ್ರು, ಹೊರಗಡೆ ಪ್ರಪಂಚದಲ್ಲಿ ಏನೇ ಆಗ್ತಿದ್ರು, ಅದು ನನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರುವುದಂಥ ಸ್ಥಿತಿ ಆತ್ಮಸುಖ ಸ್ಥಿತಿ. ಆದರೆ ಈ ಅನಂತ ಜನ್ಮದಲ್ಲಿ ನಾನೇನು ಕಷ್ಟ ಮಾಡ್ತಿದ್ದೀನೋ ಅದನ್ನು ಅನ್ಕೋತಾ ಇದ್ದೀನಿ, ನನಗಿದು ಮಾಡಿಬಿಟ್ರೆ ಸುಖ ಸಿಕ್ಬಿಡುತ್ತೆ, ಅದು ಮಾಡಿದ್ರೆ ಅದು ಆತ್ಮ ಸುಖಕ್ಕೋಸ್ಕರನೇ ಜೀವ ದಡ್ಪಡಿಸ್ತಾ ಇರೋದು. ಎವ್ರಿ ಜೀವ ಈಸ್ ಗೋಯಿಂಗ್ ಇನ್ ದ ಡೈರೆಕ್ಷನ್ ಆಫ್ ಆತ್ಮಸುಖ ಓನ್ಲಿ. ಆದರೆ ಅದು ಪ್ರತಿ ಕ್ಷಣದ ಆ ಒಂದು ಟೆಂಪರರಿ ಕ್ಷಣಭಂಗುರವಾದ ಸುಖದ ಹಿಂದೆ ಹೋಗ್ತಾ ಇದೆ. ನಾನು ಒಂದು ಮನೆ ಮಾಡಿಕೊಂಡ್ರೆ ಸುಖ ಸಿಗತ್ತೆ, ಮನೆ ಮಾಡ್ಕೊಂಡ ಮೇಲೆ ಅದ್ರ ಮೇಲೆ ಇನ್ನೊಂದು ಕಟ್ಟಿಬಿಟ್ಟು ಅದನ್ನು ಬಾಡಿಗೆ ಕೊಟ್ಟರೆ 20,000 ದುಡ್ಡು ಬರುತ್ತೆ ಅನ್ನೋದ್ರಲ್ಲಿ ಸುಖ ಉಂಟು ಅಂತ ಅಂದ್ಕೊಳ್ಳುತ್ತೆ. ಬಾಡಿಗೆದಾರ ಬರಲಿಲ್ಲ ಅಂದರೆ ತಲೆನೋವು ಶುರುವಾಯಿತು, ಪೇಂಟಿಂಗ್ ಮಾಡಿಸ್ಬೇಕು ಅಂದರೆ ತಲೆನೋವು ಶುರುವಾಯಿತು, ರೆನೋವೇಟ್ ಮಾಡಿಸ್ಬೇಕು ಅಂದರೆ ತಲೆನೋವು ಶುರುವಾಯಿತು. ಅಂದರೆ ಅದು ಸುಖ ಉಂಟಾ ಅದರಲ್ಲಿ? ಗೃಹ ಪ್ರವೇಶ ಮಾಡದೆ 10 ಜನನ ಕರೆದೆ, ಅವ್ರು ಹಿಂಗಂದ್ರು ಇವ್ರು ಹಂಗಂದ್ರು, ನಾನು ಕಟ್ಟಿಸಿದ ಮನೆಗೆ ನಿಂದನೆ ಮಾಡಿದ್ರು, ಅಲ್ಲಿ ಮತ್ತೆ ಬೇಜಾರಾಯಿತು. ಸುಖ ಎಲ್ಲಿ ಹೋಯ್ತು ಹಂಗಂದರೆ? ಮನೆ ಕಟ್ಟಿದ ಸುಖ ಮರುಕ್ಷಣಕ್ಕೆ ಅವ್ರ ನಿಂದನೆಯಲ್ಲಿ ಕಳೆದು ಹೋಗ್ಬಿಡ್ತಾ ಸುಖ. ಅಂದರೆ ಇವೆಲ್ಲ ಚಿರಕಾಲ ಉಳಿಯುವಂಥ ಸುಖ ಅಲ್ಲ. ಆ ಚಿರಕಾಲ ಉಳಿಯುವಂಥ ಸುಖ ಒಂದೇ ಒಂದು, ಅದು ಭಗವಂತನ ಹತ್ರ ಇರೋದು. ಅದಕ್ಕೆ ನಾವು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ, ಎಲ್ಲೂ ಹೋಗಬೇಕಾಗಿಲ್ಲ, ಅಥವಾ ನಾವು ಕಷ್ಟಪಟ್ಟು ಪಡ್ಕೋಬೇಕಾಗಿಲ್ಲ. ಗಾಳಿ, ನೀರು, ಮಳೆ ಹೆಂಗೆ ಪರಮಾತ್ಮ ನಮಗೆ ಫ್ರೀಯಾಗಿ ಕೊಟ್ಟಿದ್ದಾನೋ ಹಾಗೆಯೇ ನಾಮ ಸಂಕೀರ್ತನ್ ಸಾಧನ ಪೈಸೋಪೆ ಜಳತೀಲ ಪಾಪೆ ಜನ್ಮಾಂತರೀಚೆ ನೆಲಗೆ ಸಾಯಸ ಜಾವೆ ವನಾಂತರ ಸುಖೇ ಏತೋ ಘರ ನಾರಾಯಣ ಠಾಯಿಚ ಬೈಸೋನಿ ಕರ ಏಕಚಿತ್ತ ಆವಡಿ ಅನಂತ ಆಳವಾವ ಅಂತ ತುಕಾರಾಮ್ ಮಹಾರಾಜರು ಹೇಳ್ತಾರೆ. ಠಾಯಿಚ ಬೈಸೋನಿ ಏಕಚಿತ್ತ. ಠಾಯಿಚ ಅಂದರೆ ಎಲ್ಲಿದ್ದೀರೋ ಅಲ್ಲೇ ಕೂತಿ ಮನೆಯಲ್ಲಿ ಏಕಾಂತದಲ್ಲಿ ಆ ಭಗವಂತನನ್ನು ಕೊಂಡಾಡ್ರಪ್ಪ, ಭಗವಂತನ ಭಕ್ತಿಪೂರ್ವಕವಾಗಿ ನೆನೆಸ್ರಪ್ಪ, ಧ್ಯಾನ ಮಾಡ್ರಪ್ಪ. ಸುಖೇ ಏತೋ ಘರ ನಾರಾಯಣ. ಎಲ್ಲಿ ವನಾಂತರ, ನಾವು ಕಾಡು ಪೀಳಿಗೆ ಹೋಗೋದೇನು ಅವಶ್ಯಕತೆ ಇಲ್ಲ. ಇವತ್ತು ಅರಣ್ಯಕ್ಕೆ ಹೋಗಿ ಮೆಡಿಟೇಷನ್ ಮಾಡ್ತೀನಿ ರೀ, ನಾನು ಧ್ಯಾನ ಧಾರಣ ಮಾಡ್ತೀನಿ, ಏನೂ ಅವಶ್ಯಕತೆ ಇಲ್ಲ. ಏಕಚಿತ್ತವಾಗಿ ನನ್ನ ಮನೆಯಲ್ಲಿ ಕಣ್ಮುಂದೆ ನನ್ನ ಮೂರ್ತಿಯನ್ನು ಇಟ್ಕೊಂಡು, ನನ್ನ ಒಂದು ಫೋಟೋನ ಇಟ್ಕೊಂಡು, ಚಿದಂಬರ ಅಪ್ಪ ನೀನು ನನ್ನ ಜೊತೆಗಿದೆಯಪ್ಪ ಅಂತ ಹೇಳಿ ಏಕಾಗ್ರ ಚಿತ್ತ ಅಂದರೆ ಏನು? ಇತರ ಎಲ್ಲ ಭ್ರಾಂತಿಯನ್ನು ಬಿಟ್ಟು, ಜಗತ್ತಿನ ಹವ್ಯಾಸವನ್ನು ಬಿಟ್ಟು, ಕಾಹಿ ನ ಕರಿತಾ ಪ್ರಯತ್ನ ಪ್ರಾಪ್ತ ಹೋಯ ಜ್ಞಾನರತ್ನ. ಸದ್ಗುರುಗೆ ಶರಣು ಹೋದರೆ ಬ್ರಹ್ಮಸುಖ ಪ್ರಾಪ್ತಿ ಅನಾಯಾಸೆ. ಅವನಿಗೆ ಶರಣು ಹೋದರೆ ಈ ಕ್ಷಣಕ್ಕೆ ಅವನು ನಮಗೆ ಆ ಬ್ರಹ್ಮಸುಖವನ್ನು ದೊರಕಿಸ್ಕೊಡ್ತಾನೆ. ಕಾಹಿನ ಕರಿತಾ ಪ್ರಯತ್ನ. ನಾನೇನಾದ್ರು ಪ್ರಯತ್ನ ಮಾಡಬೇಕೇನ್ರಿ? ಇಲ್ಲ. ಪ್ರಯತ್ನ ಎಲ್ಲಿವರೆಗೂ ಮಾಡಬೇಕು? ಎಲ್ಲಿವರೆಗೂ ಈ ಮನಸ್ಸು ಸದ್ಗುರು ಹತ್ರ ಹೋದರೂ ಕೂಡ ನಾನು 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 ಅಂತ ದೇಹ ಅಹಂಭಾವ ಹಾಗೂ ಅಹಂಕಾರ ಬಿಡುವುದಿಲ್ಲವೋ ಅಲ್ಲಿ ತನಕ ಅದು ಪ್ರಯತ್ನ ಮಾಡುತ್ತಾನೇ ಇರುತ್ತದೆ. ನಾನು ಮಾಡ್ತಾ ಇದ್ದೀನಿ, ನಾನು ಹೇಳಿದ್ರೆ ಈ ಕೆಲಸ ಆಗೋದು, ನಾನು ಹೇಳಲಿಲ್ಲ ಹೋಗಲಿಲ್ಲ ಅಂದರೂ ಆ ಕೆಲಸ ಇನ್ನೊಂದು ರೀತಿಯಲ್ಲಿ ಇನ್ನೊಬ್ಬ ಮಾಡಿರ್ತಾನೆ ವ್ಯಕ್ತಿ. ಅವತ್ತಿನ ದಿವಸಕ್ಕೆ ಚಿದಂಬರನ ಆಜ್ಞಾ, ಚಿದಂಬರನ ಒಂದು ಇಚ್ಛಾ ಹಾಗೇ ಇರುತ್ತದೆ ಅನ್ನೋದನ್ನು ಎಲ್ಲಿವರೆಗೂ ನಾವು ಸ್ವೀಕಾರ ಮಾಡುವುದಿಲ್ಲವೋ ಅಲ್ಲಿವರೆಗೂ ತೇಣೇ ನವೇಚಿ ಆತ್ಮಸುಖ ಪ್ರಾಪ್ತಿ. ಪ್ರಯತ್ನ ಮಾಡ್ದಲೇ ಪ್ರಾಪ್ತ ಹೋಯ ಜ್ಞಾನರತ್ನ. ಜ್ಞಾನರತ್ನ ಅಂದರೆ ಏನಪ್ಪ? ಜ್ಞಾನ ಅಂದರೆ ಬುಕ್ಕಿಶ್ ನಾಲೆಜ್ ಅಲ್ಲ,
ಅಥವಾ ತಲೆ ತುಂಬ ನನಗೆ ಪುಸ್ತಕ ಪಾಂಡಿತ್ಯ ಇದೆ, ಅದಲ್ಲ. ಜ್ಞಾನ ರತ್ನ ಅಂದರೆ, ಜ್ಞಾನ ಅಂದರೆ ಆ ಬೆಳಕು, ಆ ಹೊಳಪು, ವಜ್ರ ವೈಡೂರ್ಯ. ಯಾವ ರೀತಿಯಲ್ಲಿ ಮಾರ್ತಾಂಡ ದೀಕ್ಷಿತರಿಗೆ ಪರಮಾತ್ಮ ಬಂದ ಆ ಒಂದು ಸೂರ್ಯ, ಕೋಟಿ ಸೂರ್ಯ ಪ್ರಭಾ ಹೆಂಗೆ ಅವ್ರ ಕಣ್ಮುಂದೆ ಬಂತುಕಿ ಅದನ್ನು ಅವ್ರ ಕಣ್ಣಲ್ಲಿ ನೋಡ್ಲಿಕ್ಕಾಗಿದ್ದಾಗ ದೇಹಭಾವ ಹೊರಟೋಗಿ ಕಣ್ಣು ಮುಚ್ಕೊಂಡು ಆ ಸ್ಥಿತಿದಲ್ಲಿದ್ದಾಗ ಪರಮಾತ್ಮ ಅವರಿಗೆ ಎಬ್ಬಿಸ್ತಾನೆ. ಎಬ್ಬಿಸಿ, ಹೇಳಪ್ಪ ಹೇಳು, ನಿನಗೇನು ಬೇಕು ಕೇಳು, ಮರ್ತು ಹೋಗಿದೆಯಲ್ಲ ಅಂತ. ಪ್ರಾಪ್ತ ಹೋಯ ಜ್ಞಾನರತ್ನ. ಜ್ಞಾನರತ್ನ ಅಂದರೆ ಆ ಬೆಳಕು ಪ್ರಾಪ್ತಿಯಾಗತ್ತೆ, ಅಂದರೆ ಆ ಬೆಳಕು, ಆ ಕಮಲ ನಮ್ಮಲ್ಲಿ ಅರಳುತ್ತದೆ. ಸದ್ಗುರು ಸಿ ಜಾತ ಶರಣ ಚುಕಿ ಜನ್ಮ ಮರಣ ಅನಾಯಾಸೆ. ನಮ್ಮ ಜನ್ಮ ಮರಣದ ಚಕ್ರವನ್ನು ಮನಸ್ಸಿಂದ ಬಿಡುಗಡೆ ಹೊಂದುವುದಂಥ ಪಂಜರದಿಂದ ಆಚೆ ಬರಬೇಕು ಅನ್ನೋದೇ ನಿಶ್ಚಿತ ನಾವು ನಿರ್ಧಾರ ಮಾಡಿದ್ದೆ. ಆದರೆ ಆ ಸದ್ಗುರು ಚಿದಂಬರನಿಗೆ ನಾವೆಲ್ಲರೂ ಶರಣು ಹೋಗೋಣ. ಇದೇ ಜನ್ಮದಲ್ಲಿ ನಾವೆಲ್ಲರೂ ಆ ಆತ್ಮಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ, ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ಸಚ್ಚಿದಾನಂದ ಶಿವಚಿದಂಬರೇಶ್ವರ್ ಗುರು ಮಹಾರಾಜ್ ಕಿ ಜೈ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.